2 ಕಟ್ ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. 1 ಮೀಡಿಯಮ್ ಗಾತ್ರದ ಈರುಳ್ಳಿ, 4 ಮೆಣಸಿನ್ಕಾಯಿ ಅದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. 4 ಗಜ್ಜರಿನ ತುರಿದಿಟ್ಕೋಬೇಕು. ಈ ಎಲ್ಲವನ್ನು ಒಂದು ಬೌಲಿಗೆ ಹಾಕಿ ಇದಕ್ಕೆ 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಓಂಕಾಳು, 1 ಚಿಟಿಕೆ ಅರಿಶಿನ, 2 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದಮೇಲೆ ಗ್ಯಾಸ್ ಮೇಲೆ ಎಣ್ಣೆ ಕಸಕ್ಕಿಟ್ಟು ಅದರಲ್ಲಿ ಸಾಸಿವೆ ಜೀರಿಗೆ ಹಾಕಿ ಈ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಬೈತಾ ಇರುವಾಗಲೇ ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಕಲಸಿ ಇಟ್ಕೋಬೇಕು ಒಂದು 15 ನಿಮಿಷ. ಇದನ್ನು ಅದ್ರ ಜೊತೆಗೆ ಇದನ್ನು ಬೇಯಿಸಿ ಈ ಥರ ಕಲಿಸ್ಕೊಂಡು ಒಂದು 5 ನಿಮಿಷ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಅದು ಬೆಂದಾದಮೇಲೆ ಅದಕ್ಕೆ 2 ಸ್ಪೂನು ಬೇಸನ್ ಹಿಟ್ಟು ಹಾಕಿ ಕಲಿಸ್ಕೋಬೇಕು. ಯಾಕಂದರೆ ಸ್ಟಫಿಂಗ್ ಆಗಬೇಕಲ್ಲ, ಸ್ವಲ್ಪ ಗಟ್ಟಿ ಬರಬೇಕದು, ಆ ಥರ ಆಗಲಿಕ್ಕೆ ಕಲಸಿಟ್ಕೊಂಡು ಅದನ್ನು 10 ನಿಮಿಷ ಆರಕ್ಕೆ ಬಿಡಬೇಕು. ಆರಾದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು. ಕಲಸಿದ ಚಪಾತಿ ಹಿಟ್ಟನ್ನು ಕೈಯಲ್ಲೇ ಅಗಲ್ ಮಾಡಿಕೊಂಡು ಈ ಸ್ಟಫಿಂಗ್ ಬೌಲನ್ನು ಅದರಲ್ಲಿ ಹಾಕಿ ತುಂಬಿಕೊಂಡು ಹಿಟ್ಟು ಹಚ್ಚಿ ಉದ್ಕೋಬೇಕು. ಇದಕ್ಕೇನು ಎಣ್ಣೆ ಏನು ಹಾಕಬೇಕಾಗಿಲ್ಲ. ಹಿಟ್ಟು ಹಚ್ಚಿ ಉದ್ಕೊಂಡು ತೆವೆ ಕಾಸಕ್ಕೆ ಇಡಬೇಕು ಸೈಡ್ಗೆ. ಈ ಥರ ಮಾಡಿದರೆ ಮಕ್ಕಳು ತಿಂತಾರೆ ಇಷ್ಟಪಟ್ಟು. ಇದು ತುಂಬ ಹೆಲ್ದಿ ಫುಡ್ ಆಗಿಬಿಡುತ್ತೆ. ಮೆಂತ್ಯ ಸೊಪ್ಪು ಜಾಸ್ತಿ ತಿನ್ಬೋದು ಇದರಲ್ಲಿ. ಮಕ್ಕಳಿಗೆ ಬಾಕ್ಸಿಗೆ ಹಾಕಲಿಕ್ಕೂ ಚೆನ್ನಾಗಿರುತ್ತೆ. ಈ ಥರ ತೆಮೆಕಾದ್ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಹಾಕಿ ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ಭಾಳ ಟೇಸ್ಟಿ ಬಂದಿತ್ತು. ಇದು ಚೆನ್ನಾಗಿ ಬಂದಿತ್ತು. ಮೆಂತ್ಯ ಅಂತ ಕಹಿ ಬರಲ್ಲ, ಗಜ್ಜರಿ ಅದೆಲ್ಲ ಹಾಕಿರ್ತೇವಲ್ಲ, ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಇದು ನನಗೆ ಮಾತ್ರ. ಇದು ತುಂಬ ಸ್ಮೂತಾಗಿ ಬಂತು. ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು. ಇದ್ರ ಜೊತೆಗೆ ಕೆಂಪು ಚಟ್ನಿ, ನಾವು ಕೆಂಪಿಂಡಿ ಅಂತೀವಿ, ಇದು ಚೆನ್ನಾಗಾಗುತ್ತೆ. ಅಥವಾ ಮೊಸರು ಹಚ್ಕೊಂಡು ಸಾಸ್ ಹಚ್ಕೊಂಡು ಕೂಡ ತಿನ್ಬೋದು. ಈ ಥರ ಮಾಡಿದರೆ ಟೇಸ್ಟಿಯಾದ ಹೆಲ್ದಿಯಾದ ಮೇಥಿ ಪರೋಟ ರೆಡಿಯಾಗಿದೆ.